ದೇವರಾಜ ಅರಸುದವರದೊಂದು ದಾಖಲೆ ಇದೆ. 3 ಸಲ ಅವರು ಸಿಎಂ ಆಗಿದ್ದು. 1972 ಮಾರ್ಚ್ 3ರಿಂದ 1973 ಅಕ್ಟೋಬರ್ 31 ತನಕ 1 ವರ್ಷ 225 ದಿನ. 1973 ನವೆಂಬರ್ 1ರಿಂದ 1977 ಡಿಸೆಂಬರ್ 31 ತನಕ 4 ವರ್ಷ 60 ದಿನ. 1978 ಡಿಸೆಂಬರ್ 31ರಿಂದ 1980 ಜನವರಿ 12 ತನಕ 1 ವರ್ಷ 318 ದಿನ. ಟೋಟಲ್ ಮಾಡಿದ್ರೆ 7 ವರ್ಷ 238 ದಿನದ ಆಡಳಿತ ದೇವರಾಜ ಅರಸು ಅವರು. 7 ವರ್ಷ 238 ದಿನ. ಈ ರೆಕಾರ್ಡ್ ಮುರಿಬೇಕು ಅಂದರೆ ಸಿದ್ದರಾಮಯ್ಯನವರು ಈ ವರ್ಷ ಡಿಸೆಂಬರ್ ತನಕ ಆಡಳಿತ ನಡೆಸಿದ್ರೆ ಅವ್ರದ್ದು 7 ವರ್ಷ 238 ದಿನದ ರೆಕಾರ್ಡ್ ಮುಗಿಯುತ್ತೆ. ಮೊದಲ ಅವಧಿ 2013 ಮೇ 13ರಿಂದ 2018 ಮೇ 17ನೇ ತಾರೀಕಿನ ತನಕ 5 ವರ್ಷ 4 ದಿನ. ಇವತ್ತಿನ ತನಕ ಲೆಕ್ಕ ಹಾಕಿದ್ರೆ ಎರಡನೇ ಅವಧಿಯಲ್ಲಿ 2023 ಮೇ 30ನೇ ತಾರೀಕು ಸಿದ್ದರಾಮಯ್ಯನವರು ಎರಡನೇ ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವತ್ತಿನ ತನಕ ಲೆಕ್ಕ ಹಾಕಿದ್ರೆ 1 ವರ್ಷ 296 ದಿನ ಆಯಿತು. ಅಂದರೆ ಟೋಟಲ್ಲು ಮೊದಲ ಅವಧಿಯ 5 ವರ್ಷ 4 ದಿನ, ಈ ಅವಧಿಯ 1 ವರ್ಷ 296 ದಿನ. ಅಂದರೆ ಇವತ್ತಿನ ತನಕ ಲೆಕ್ಕ ಹಾಕಿದ್ರೆ, ಇವತ್ತಿನ ದಿನವನ್ನು ಸೇರಿಸಿ ಹೇಳಿದ್ರೆ ಟೋಟಲ್ ಸಿದ್ದರಾಮಯ್ಯನವರು 6 ವರ್ಷ 300 ದಿನ ಅಧಿಕಾರದಲ್ಲಿದ್ದಾರೆ. ಮುಖ್ಯಮಂತ್ರಿಯಾಗಿ 6 ವರ್ಷ 300 ದಿನ ಇದ್ದಾರೆ. ದೇವರಾಜ ಅರಸು ಅವರು 7 ವರ್ಷ 238 ದಿನ ಇದ್ರು. ಅದರ ಅರ್ಥ ಇನ್ನು 303 ದಿನಗಳು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರೆದ್ರೆ ದೇವರಾಜ ಅರಸೂರ ದಾಖಲೆಯನ್ನು ಮುರಿತಾರೆ. ಇನ್ನು 303 ದಿನ ಅಂದರೆ 10 ತಿಂಗಳು. ಈ ವರ್ಷ ಡಿಸೆಂಬರ್ ತನಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರೆದ್ರೆ ದೇವರಾಜ ಅರಸು ಅವರ ದಾಖಲೆ ಮುರಿಯುತ್ತೆ. ನಮ್ಮ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಕೂಡ. ಪ್ರಶಾಂತ್, ಇದೆಲ್ಲವೂ ಆಗಿದ್ದು ಒಂದು ಕನ್ನಡ ಚಾನಲ್ಗೆ ನಾನು ಸ್ನೇಹಿತರು ಒತ್ತಾಯಿಸಿದರೆ ಇನ್ನೊಮ್ಮೆ ಎಲೆಕ್ಷನ್ಗೆ ನಿಂತ್ಕೊಳ್ಬೇಕಾಗಿ ಬರುತ್ತೆ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದು. ಅಲ್ಲಿಗೆ ಕೊನೆ ಚುನಾವಣೆ, ಇನ್ನೂ ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ಇರೋದಿಲ್ಲ ಅಂತ ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದು ಅದೇನದು? ಅದೇ ನೋಡಿ, ರಾಜಕಾರಣ ಮತ್ತು ರಾಜಕಾರಣಿಗಳಿಗೆ ನಿವೃತ್ತಿ ಅಂತಕ್ಕಂಥದ್ದು ಇರಲ್ಲ. ಅನೇಕ ವರ್ಷ ಅಂದರೆ ಯಾವ ಒಬ್ಬ ರಾಜಕಾರಣಿ ದೇಶದಲ್ಲಿ ನನಗೆ ತೋರಿಸ್ಕೊಡಿಯಪ್ಪ ಅಂದರೆ, ಇಲ್ಲ ನಾನು ವಯಸ್ಸಾಯ್ತು ರೀ, ನನಗೆ ಅಧಿಕಾರದಿಂದ ಕೆಳಗಿಳಿತೀನಿ, ನನಗೆ ಅಧಿಕಾರ ಬೇಡ, ಇಲ್ಲ ನಾನು ತುಂಬ ದಿನಗಳ ಕಾಲ ಅಧಿಕಾರದಲ್ಲಿ ಮುಂದುವರೆದಿದ್ದೀನಿ, ನಾನು ನನ್ನ ಶಾಗಿರ್ದ್ಗಳನ್ನು ಅಂದರೆ ಶಿಷ್ಯಂದ್ರನ್ನು ಯಾರನ್ನೋ ತಂದು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ ಒಬ್ಬನೇ ಒಬ್ಬ ರಾಜಕಾರಣಿ ಭಾರತದಲ್ಲಿಲ್ಲ. ಪಂಡಿತ್ ನೆಹರು ತೀರಿಕೊಳ್ಳುವವರೆಗೆ ಪ್ರಧಾನಮಂತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಡಿ, ಶಾರ್ಟ್ ಸ್ಪ್ಯಾನ್. ಇಂದಿರಾ ಗಾಂಧಿ ತೀರಿಕೊಳ್ಳುವವರೆಗೆ ಪ್ರಧಾನಮಂತ್ರಿಯಾಗಿದ್ದರು. ರಾಜೀವ್ ಗಾಂಧಿ 89ರಲ್ಲಿ ಅಧಿಕಾರದಿಂದಲೇ ಕೆಳಗಿಳಿಬೇಕಾಯಿತು. ಕರ್ನಾಟಕದಲ್ಲೂ ನೀವು ತೆಗೆದುಕೊಳ್ಳಿ, ಜನ ಕೆಳಗಿಳಿಸಿದ್ದನ್ನು ಬಿಟ್ಟರೆ ಯಾವ ರಾಜಕಾರಣಿ ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಇನ್ನು ಸಾಕು ಅಂತಕ್ಕಂಥದ್ದನ್ನು ಯಾರು ಹೇಳಿದ್ದಾರೆ? ದೇವರಾಜ ಅರಸು ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿದ್ದರು. ಸಂಜಯ್ ಗಾಂಧಿ ಜೊತೆಗಿನ ತಿಕ್ಕಾಟದ ಕಾರಣದಿಂದ ತಾನೇ ಅವರು ಅಧಿಕಾರವನ್ನು ಕಳೆದುಕೊಳ್ಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೌದು. ವೀರೇಂದ್ರ ಪಾಟೀಲ್ರಿಗೂ ಕೂಡ ಅನಾರೋಗ್ಯದ ಕಾರಣದಿಂದ ಅಧಿಕಾರದಲ್ಲಿ ಕೆಳಗಿಳಿಸಬೇಕಾಯಿತು. ಬಂಗಾರಪ್ಪ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿದ ಕಾರಣದಿಂದ ಅಧಿಕಾರವನ್ನು ಕಳ್ಕೊಳ್ಬೇಕಾಯಿತು. ಯಾವ ಎಸ್ ಎಂ ಕೃಷ್ಣ ತೆಗೆದುಕೊಳ್ಳಿ, 99ರಿಂದ 2004ರಲ್ಲಿದ್ದರು ಅವರು. 2004ರಲ್ಲಿ ಕಾಂಗ್ರೆಸ್ ಸೋಲ್ತು, ಕಾಂಗ್ರೆಸ್ 65ಕ್ಕೇನೋ ಬಂತು. ಎಸ್ ಎಂ ಕೃಷ್ಣ ಹೋಗಿ ಹೈಕಮಾಂಡ್ಗೆ ಹೇಳಿದರು, ಇಲ್ಲ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ನಾನು ದೇವೇಗೌಡರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತೀನಿ ಅಂತಕ್ಕಂಥ ಕಾರಣದಿಂದ ಸಿದ್ಧಾರ್ಥ್ ಅವರ ಅಳಿಯ ಏನಿದ್ರು ಅವರನ್ನು ದೇವೇಗೌಡರ ಮನೆಗೆ ಕಳಿಸಿದ್ರು. ದೇವೇಗೌಡರು ಒಪ್ಪಲಿಲ್ಲ. ದೇವೇಗೌಡರು ಕೃಷ್ಣ ಅವರನ್ನು ರಾಜ್ಯಪಾಲರನ್ನಾಗಿ ಮಾಡಬೇಕು, ಡಿ ಕೆ ಶಿವಕುಮಾರನ ಕ್ಯಾಬಿನೆಟ್ ಮಾಡಬಾರ್ದು ಅನ್ನುವ ಷರತ್ತಿನ ಮೇಲೆ ಧರ್ಮ್ ಸಿಂಗ್ರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಕೊಟ್ಟರು. ಆಗ ಅದು ಸಿದ್ದರಾಮಯ್ಯ ಮತ್ತು ಅವ್ರ ನಡುವಿನ ಜಗಳಕ್ಕೆ ಕಾರಣ ಆಯಿತು. ಈಗ ಯಡಿಯೂರಪ್ಪ ಅವ್ರನ್ನೂ ನೀವು ತೆಗೆದುಕೊಳ್ಳಿ, ಅವ್ರಿಗೇನು ಮನಸ್ಸಿರಲಿಲ್ಲ 2021ರಲ್ಲಿ ನಾನು ಅಧಿಕಾರದಿಂದ ಕೆಳಗಿಳಿಬೇಕು ಅಂತಕ್ಕಂಥದ್ದು. ಹೈಕಮಾಂಡ್ ಅವ್ರ ಮೇಲೆ ಒತ್ತಡ ಹೇರ್ತು, ನಿಮ್ಗೆ ವಯಸ್ಸಾಗಿದೆ, ನೀವು ಅಂದರೆ ನಾನು ಬರೀ ಸಿದ್ದರಾಮಯ್ಯನವರನ್ನು ಸಿಂಗಲ್ ಔಟ್ ಮಾಡ್ತಕ್ಕಂಥದ್ದಲ್ಲ, ಯಾವ ರಾಜಕಾರಣಿಯೂ ಕೂಡ ನಾನು ಫಿಟ್ ಇರುವಷ್ಟು ದಿನ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದನ್ನು, ಅಂದರೆ ನೀವು ಇನ್ನೊಂದು ಬದಿಯಿಂದ ಕೂಡ ನೋಡ್ಬೋದು ಅದನ್ನು. ನಾನು ಯಾಕಂದರೆ
ಇಲ್ಲಿ ನಿಮ್ಮ ಕರಿಯರ್ ಶುರು ಆಗೋದೇ 55-60ರಲ್ಲಿ. ಹೌದು. ನೀವು ಈಗ ಪತ್ರಿಕೋದ್ಯಮದಲ್ಲಿ ನಮ್ಮ ಕರಿಯರ್ ಯಾವಾಗ ಶುರು ಆಗುತ್ತೆ? ಪೋಸ್ಟ್ ಗ್ರ್ಯಾಜುಯೇಷನ್ ಮುಗೀತಪ್ಪ 23 ವರ್ಷಕ್ಕೆ ಆಯಿತು, 1 ವರ್ಷ ಜಾಬ್ ಹುಡುಕಿದ್ವಿ, 24ಕ್ಕೆ ಶುರು ಆಗುತ್ತೆ. ನಮ್ಮ ಕರಿಯರ್ ಮುಗಿಯುವ ವಯಸ್ಸಿನಲ್ಲಿ ಅವರು ಚುನಾವಣೆಯ ಕರಿಯರ್ ಶುರು ಆಗುತ್ತೆ. ದಟ್ ಈಸ್ ಆಲ್ಸೋ ಎ ರೀಸನ್. ಮತ್ತು ಯಾರೂ ಕೂಡ ಈಗ ತನ್ನ ಅಪಾರ ಬೆಂಬಲಿಗರು ಒಂದು ಮಾಸ್ ಲೀಡರ್ಶಿಪ್ ಬಂದಾಗ, ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಇದ್ದಾಗ, ಇಲ್ಲ ನನಗೆ ಅಧಿಕಾರ ಬೇಡ ಅಂತ ಬಿಟ್ಟು ಕೊಡುವಂಥ ಸಾಧ್ಯತೆಗಳು ಮತ್ತು ಮನಸ್ಥಿತಿಯಲ್ಲಿ ತುಂಬ ಕಡಿಮೆ ಇರ್ತಾರೆ. ಯಾಕಂದರೆ ಪಾಲಿಟಿಕ್ಸ್ ಆ್ಯಂಡ್ ಈ ಪವರ್ ರಿವಾಲ್ವ್ ಇರುತ್ತಲ್ಲ, ಅದರ ನೇಚರೇ ಅದು. ಅಲ್ಲಿ ಸನ್ಯಾಸಿ ಮನಸ್ಥಿತಿ ಇದ್ದರೆ ನಿಮಗೆ ಒಂದು ಫೈರಿಂದ ಬೆಲ್ಲಿ ಇರಬೇಕು. ರಾಜಕಾರಣಿ ಶೀರ್ಷ ಸ್ಥಾನವನ್ನು ತಲುಪಬೇಕು ಅಂದರೆ ಆತನಿಗೊಂದು ಈಗ ಬೇರೆ ಕಡೆ ಎಲ್ಲ ಮಹತ್ವಾಕಾಂಕ್ಷೆ, ಒಂದು ಗತ್ತು, ಗೈರತ್ತು, ಸ್ವಲ್ಪ ಮಟ್ಟಿಗಿನ ಅಹಂಕಾರ ಈಸ್ ಎ ಡಿಸಬಿಲಿಟಿ ಇನ್ ಡಿಫ್ರೆಂಟ್ ಪ್ರೊಫೆಷನ್ಸ್. ಇಲ್ಲಿ ಅದೇ ಕ್ವಾಲಿಫಿಕೇಶನ್. ಪಾಲಿಟಿಕ್ಸ್ನಲ್ಲಿ ಅತಿಯಾದ ಅಹಂಕಾರ ನಿಮ್ಮನ್ನು ಅನೇಕ ಬಾರಿ ಮುಳುಗಿಸುತ್ತೆ. ಆದರೆ ಗತ್ತು, ಈಗ ಸಿದ್ದರಾಮಯ್ಯನವ್ರಿಗೆ ಇರ್ತಕ್ಕಂಥ ಗತ್ತಿನ ಕಾರಣದಿಂದ, ಯಡಿಯೂರಪ್ಪನವರ ಗತ್ತಿನ ಕಾರಣದಿಂದಲೇ ತಾನೇ ಅವರು ಮುಖ್ಯಮಂತ್ರಿ ಹುದ್ದೆವರೆಗೆ ಬಂದಿದ್ದು. ಹಾಗಾದಲ್ಲಿ ಬೇರೆ ಲಿಂಗಾಯತ ರಾಜಕಾರಣಿಗಳಿದ್ರಲ್ಲ, ಈಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು, ಅವ್ರಿಗೆ ಅದು ಸಾಧ್ಯ ಆಗಲಿಲ್ಲ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು, ಅವ್ರಿಗೆ ದೇವೇಗೌಡರ ಆ ನೇಚರ್ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಬೇರೆ ದೇವರಾಜ ಅರಸ್ ಬಿಟ್ಟರೆ ಹಿಂದುಳಿದ ವರ್ಗದ ವೀರಪ್ಪ ಮೊಯ್ಲಿ ಬಿಡಿ, ವೀರಪ್ಪ ಮೊಯ್ಲಿ ಅವ್ರಿಗೆ ಚುನಾವಣಾ ರಾಜಕಾರಣ ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರನ್ನು ಲಕೋಟೆ ಮುಖ್ಯಮಂತ್ರಿ ನರಸಿಂಹರಾಯರು ಮಾಡಿದರೂ ಕೂಡ 94ರಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಆದರೆ ದೇವರಾಜ ಅರಸ್ರ ನಂತರ ಹಿಂದುಳಿದ ವರ್ಗಗಳಿಗೆ ಒಂದು ಅಧಿಕಾರವನ್ನು ತಂದುಕೊಟ್ಟ ಒಂದು ರೀತಿಯಾಗಿರ್ತಕ್ಕಂಥ ಏನಂತಾರೆ, ಆ ಹಿಂದುಳಿದ ವರ್ಗದ ಕನ್ಸಾಲ್ಟೇಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಇದ್ದದ್ದು ಬರೀ ಸಿದ್ದರಾಮಯ್ಯನವರಿಗೆ ಮಾತ್ರ. ಮೇ ಬಿ ಅದು ಸ್ವಭಾವ ಕೂಡ ನಿಶ್ಚಿತವಾಗಿರುತ್ತೆ. ಹೀಗಿರುವಾಗ ನೀವು ಅವರನ್ನು ರಿಟೈರ್ಡ್ ಆಗಿಬಿಡಿ ಅಂತಂದರೆ ಒಂದು ಅವ್ರಿಗೆ ಮನಸ್ಸಿರಲ್ಲ, ಮತ್ತು ಹೂ ಡೋಂಟ್ ವಾಂಟ್ ಪವರ್ ಟು ಎಂಜಾಯ್ ಅಜಿತ್. ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್ ಅಬೌಟ್. ಅಲ್ಲ, ರಿಟೈರ್ಮೆಂಟ್ ಮೋಡಿಗೆ ಬಂದಂಥ ಸಿದ್ದರಾಮಯ್ಯನವರು ವಾಪಸ್ ಹೆಜ್ಜೆ ಹಿಂದೆ ಇಟ್ಟಂಗೆ ಕಾಣಿಸ್ತಾ ಇದೆ. ಅಜಿತ್, ಯಾವಾಗ ನೋಡಿ ಅವರು ಇಂಟರ್ವ್ಯೂಗಳಲ್ಲಿ ಅದನ್ನು ಹೇಳ್ತಾ, ಈಗ ಚುನಾವಣೆಗೆ ಮುಂಚೆ ಹೇಳಿದರು, ಚುನಾವಣೆ ಆದಮೇಲೆ ಹೇಳಿದ್ರ 28ಕ್ಕೆ ನಾನು ಸ್ಪರ್ಧೆ ಮಾಡಲ್ಲ ಅಂತ. ಅಂದರೆ ಏನೋ ಚುನಾವಣೆ ಮುಂಚೆ ಹೇಳಿದಂದ್ರೆ ವ್ಯಾಲಿಡ್ ಅಲ್ವಾ ಅದು? ಕರೆಕ್ಟ್ ಅಜಿತ್. ಆದರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರುವಾಗ ಆ ಮಾತನ್ನು ಹೇಳಿದರು ನಿಜ. ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ ಮೇಲೆ ಆ ಮಾತನ್ನು ಅವ್ರು ಹೇಳಿದ್ರ ಸಿದ್ದರಾಮಯ್ಯನವರು? ಇಲ್ಲ, ನಾನು 28ಕ್ಕೆ ಸ್ಪರ್ಧೆ ಮಾಡಲ್ಲ ಅಂತ. ಅವ್ರು ನೋಡಿ, ಮತ್ತು ಅವ್ರಿಗೂ ಒಂದು ಮಜಬೂರಿ ಇದೆ. ದಟ್ ಮೂಮೆಂಟ್ ಹಿ ಟೆಲ್ಸ್ ನಾನು 28ಕ್ಕೆ ಸ್ಪರ್ಧೆ ಮಾಡಲ್ಲ ಅಂತಂದಾಗ ಹೈಕಮಾಂಡ್ಗೊಂದು ಹ್ಯಾಂಡಲ್ ಸಿಕ್ಕಂಗೆ, ಸರಿಯಪ್ಪ ನೀವು 2.5 ವರ್ಷ ಆಗಾದರೆ ಕೆಳಗಿಳಿರಿ, 28ಕ್ಕೆ ನೀವು ಸ್ಪರ್ಧೆ ಮಾಡಲ್ಲ ಅಂದಾಗ ನಿಮ್ಮ ನಾಯಕತ್ವದಲ್ಲಿ ಹೆಂಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ? ಕರೆಕ್ಟ್. ದಟ್ ಈಸ್ ಅ ಹ್ಯಾಂಡಲ್ ಫಾರ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಹೈಕಮಾಂಡ್. ಆ ಕಾರಣದಿಂದ ಕೂಡ ಸಿದ್ದರಾಮಯ್ಯನವರು ಒತ್ತಡದಲ್ಲಿರ್ತಾರೆ, ಇಲ್ಲ ನಾನು 28ಕ್ಕೆ ಸ್ಪರ್ಧೆ ಮಾಡೋದಾದರೆ ರೆಡಿ ಇದ್ದೀನಿ ಅಂತಕ್ಕಂಥದ್ದು. ಅಜಿತ್, ಈ ಪಾಲಿಟಿಕ್ಸ್ ಅಂದರೆ ಈಗ ನೀವು ದೇವರಾಜ ಅರಸದು ವಿವರಿಸ್ತಾ ಇದ್ರಿ, ಇನ್ನೂ 10 ತಿಂಗಳಿದೆ. ಈಗ ಡಿ ಕೆ ಶಿವಕುಮಾರ್ ಈಸ್ ರೆಡಿ, ಆಯ್ತಪ್ಪ ನೀವು ದೇವರಾಜ ಅರಸರ ರೆಕಾರ್ಡನ್ನು ಮುಗಿದು ನನ್ನ ಕೊಡಿ ಅನ್ನೋದಕ್ಕೆ ಅವ್ರು ರೆಡಿ ಇರ್ತಾರೆ. ಯಾಕಂದರೆ ಅವ್ರ ಅವಧಿ ಅಂದ್ಕೊಂಡಿರೋದು 2026 ಜನವರಿಯಲ್ಲಿ. ಓಕೆ. ಆದರೆ 2026 ಜನವರಿಯ ಮೈಂಡ್ ಗೇಮನ್ನು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಈಗಿನಿಂದಲೇ ಆಡ್ತಿದ್ದಾರೆ. ಅದು ಡಿ ಕೆ ಶಿವಕುಮಾರನ್ನು ನಾನು ನಿನ್ನೆ ರಾಜಣ್ಣ ಅವ್ರ ಹೇಳಿಕೆ ನೋಡ್ತಾ ಇದ್ದೆ. ಕುಬೇರ ಹೇಳಿದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಅವ್ರು ಹೇಳಿದರು. ಅಂದರೆ ಒಂದೇ ಮಂತ್ರಿಮಂಡಲದಲ್ಲಿ ಒಬ್ಬರು ಉಪಮುಖ್ಯಮಂತ್ರಿ, ಇನ್ನೊಬ್ಬರು ಪ್ರಮುಖ ಹಿರಿಯ ಸಚಿವರು. ಡಿ ಕೆ ಶಿವಕುಮಾರ್ ಹೇಳಿದರು, ಈಗ ಉದಯಗಿರಿ ಕೇಸ್ಗೆ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ಲಿ ರಾಜಣ್ಣ ಹೇಳಿದ ಅಪೋಸಿಟ್ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಇತ್ತು. ಹೌದು, ಪೊಲೀಸರದ್ದು ಏನೂ ತಪ್ಪಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು. ನೀವು ಅದರದ್ದು ಐಡಿಯಾಲಜಿಕಲ್ ಇದು ಬಿಟ್ಬಿಡಿ, ಅದನ್ನು ನಾವು ಪಕ್ಕದಲ್ಲಿಡೋಣ. ಅಂದರೆ 2026 ಜನವರಿಯ ಆಟ ಹೆಂಗೆ ಪ್ಲೇ ಆಗ್ತಾ ಇದೆ, ಮೇ ಬಿ ಡಿ ಕೆ ಶಿವಕುಮಾರ್ಗೂ ಇದು ಚೆನ್ನಾಗಿ ಗೊತ್ತಿದೆ. ನಾನು ಸಿದ್ದರಾಮಯ್ಯನವ್ರನ್ನ ಎದುರು ಹಾಕ್ಕೊಂಡು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಆ ಕಾರಣದಿಂದ ಅವರು ಹೈಕಮಾಂಡ್ನ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ. ನನಗೆ ಬಂದಿರತಕ್ಕಂಥ ಸುದ್ದಿಗಳ ಪ್ರಕಾರ ಅವರು ತುಂಬ ವ್ಯಗ್ರರಾಗಿ ಈ ಒಂದು ಹಾಸನದ ಸಮಾವೇಶದ ಇರ್ಬೋದು, ದಲಿತ ಶಾಸಕರ ಸಭೆಯ ವಿಚಾರದಲ್ಲಿರ್ಬೋದು, ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅವರು ಹೈಕಮಾಂಡ್ ಮುಂದೆ ಭಾಳ ವ್ಯಗ್ರರಾಗಿ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಇದೆಲ್ಲ ಆಗಬಾರ್ದು ಅಂತಕ್ಕಂಥದ್ದು. ಆ ಕಾರಣದಿಂದ ಹೈಕಮಾಂಡ್ ಸ್ವಿಫ್ಟ್ ಆಗಿ ಆ ಒಂದು ಸಭೆಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು. ಅದು ನಿಶ್ಚಿತವಾಗಿ ಇದು ಇಲ್ಲಿಗೆ ನಿಲ್ಲುತ್ತೆ, ಹೀಗೆ ಆಗಿಬಿಡುತ್ತೆ ಅಂತಕ್ಕಂಥದ್ದಿಲ್ಲ. ಆಮೇಲೆ
ನಾವು 2-3 ದಿನಗಳಲ್ಲಿ ಅದನ್ನು ಚರ್ಚೆ ಮಾಡಲಿಲ್ಲ. ಹಾಂ, ಯಾವುದೇ ರಾಜಕಾರಣಿಗೆ ಡಿ ಕೆ ಶಿವಕುಮಾರ್ ಆಸ್ತಿಕ ನಿಜ, ಆದರೆ ಕುಂಭಮೇಳಕ್ಕೆ ಸುಮ್ಮನೆ ಹೋಗಿ ಬರ್ತಾರೆ ಅಂತ ಅನ್ಕೋಬೇಡಿ. ಕುಂಭಮೇಳದ ಆ ದೃಶ್ಯಗಳನ್ನು ಸುಮ್ಮನೆ ಇಡೀ ದೇಶದಲ್ಲಿ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದರು, ಸ್ನಾನ ಮಾಡಿದ್ರು ಅನ್ನುವ ಕಾರಣ ಅಲ್ಲಿ ಆಯೋಜನೆ ತುಂಬ ಚೆನ್ನಾಗಿ ಆಯೋಜನೆ ಆಗಿತ್ತು ಅಂತ ಹೇಳ್ತಾರೆ ಎಲ್ಲ. ಒಂದು ಆಯೋಜನೆಯ ಪ್ರಶ್ನೆ ಬಿಟ್ಬಿಡಿ, ಅವರು ನಾನಂದರೆ ಅನೇಕರದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದರು, ನೋಡಿ ಅವರು ಬಿ ಜೆ ಪಿ, ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ಜೊತೆ ಹೋಗಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಾಧ್ಯತೆಗಳೇ ಇಲ್ಲ. ಅದು ಅಂದರೆ ನನಗನ್ಸುತ್ತೆ ದಟ್ ಈಸ್ ಹೈಪೋಥೆಟಿಕಲ್. ವಾಟ್ ಹಿ ಈಸ್ ಟ್ರೈಯಿಂಗ್ ಆ್ಯಂಡ್ ವಾಟ್ ಹಿ ಈಸ್ ಬಿಲ್ಡಿಂಗ್ ಈಸ್ ನೆಕ್ಸ್ಟ್ ವೋಟ್ ಬ್ಯಾಂಕ್. ಅವ್ರಿಗೆ ಚೆನ್ನಾಗಿ ಅರಿವಿದೆ, ನಾನು ಮುಖ್ಯಮಂತ್ರಿ ಆದರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಒಟ್ಟಿಗೆ ಬರಬೇಕು. ಲಿಂಗಾಯತರು ಮತ್ತು ಒಕ್ಕಲಿಗರು ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಗಳ ಹಿಂದುತ್ವ ಆಧಾರಿತ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಲ್ಲಿ ಹಿಂದುತ್ವ ಜೋರಾಗಿ ನಡೆಯುತ್ತೆ. ನಾನು ಮುಖ್ಯಮಂತ್ರಿ ಆದಾಗ ಒಕ್ಕಲಿಗ ನನ್ನ ಜೊತೆ ಬಂದೇ ಬರ್ತಾರೆ. ಲಿಂಗಾಯತರಲ್ಲಿ ಒಂದು ದೊಡ್ಡ 60% ಆಸ್ತಿಕ ಹಿಂದುತ್ವ ಈ ಎಲಿಮೆಂಟ್ ಇವೆ. ಅದನ್ನು ಎಷ್ಟೇ ಲೆಫ್ಟ್ ಹೈಜಾಕ್ ಮಾಡುವ ಪ್ರಯತ್ನ ಮಾಡಿದರೂ ಕೂಡ ಪ್ರತ್ಯೇಕ ಧರ್ಮದ ಹೋರಾಟ ಸಿದ್ದರಾಮಯ್ಯನವ್ರಿಗೆ ಯಾಕೆ ತಿರುಗುಬಾಣ ಆಯಿತು? ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಪ್ರಮುಖವಾಗಿ ನಿಮಗೆ ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದ ಲಿಂಗಾಯತರಲ್ಲಿ ಹಿಂದುತ್ವ ಒಂದು ರೀತಿಯಾಗಿರ್ತಕ್ಕಂಥ ಹಾಸುಹೊಕ್ಕಾಗಿ ಬರ್ತಾ ಇದೆ. ಆ ಎಲಿಮೆಂಟನ್ನು ಕ್ಯಾಚ್ ಮಾಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ದಟ್ ಈಸ್ ಫಾರ್ 2028. ನನಗೆ ಅಂದರೆ ಅನೇಕರು ಹೇಳ್ತಾರೆ, ಇಲ್ಲ ಅವರು ಬಿ ಜೆ ಪಿ ಕುಂಭಮೇಳಕ್ಕೆ ಹೋಗಿ ಅವರು ಉತ್ತರ ಪ್ರದೇಶ ಸರ್ಕಾರವನ್ನು ಹೊಗಳಿಬಿಟ್ರು, ಅವ್ರು ಬಿ ಜೆ ಪಿ, ಅವ್ರಿಗೆ ಗೊತ್ತಿದೆ ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾಂಗ್ರೆಸ್ನಲ್ಲೇ ಆಗಬೇಕು. ಅವರು ಅಂದರೆ ಮೇ ಬಿ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಡಿ ಕೆ ಶಿವಕುಮಾರ್ದು ಇರ್ಬೋದೇನೋ, ನಾನು ಇಲ್ಲ ಅಂತ ಇಲ್ಲ. ಬಟ್ ಅವ್ರಿಗೆ ಅನಿಸ್ತಾ ಇರ್ತಕ್ಕಂಥದ್ದು ಐ ಹ್ಯಾವ್ ಟು ಬಿಲ್ಡ್ ಎ ವೋಟ್ ಬ್ಯಾಂಕ್ 2028. ಈಗಿನ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನು ಲೆಫ್ಟ್ ಲೀನಿಯಂಟ್ ಕೆಲ ಸಿದ್ದರಾಮಯ್ಯನವ್ರ ವೋಟ್ ಬ್ಯಾಂಕ್ ಇದೆ, ಅದು ತನ್ನ ಜೊತೆ ಬರಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ ಅಲ್ಲಿನ ಕುಂಭಮೇಳಕ್ಕೂ ಹೋಗ್ತಾರೆ, ಟಿ ನರಸೀಪುರದ ಕುಂಭಮೇಳಕ್ಕೂ ಹೋಗ್ತಾರೆ. 3 ಬಾರಿ ಮುಳುಗ್ರಿ ಅಂದರೆ 6 ಬಾರಿ ಮುಳುಗ್ತಾ ಇದ್ದಾರೆ. ಉದಯಗಿರಿ ಕೇಸ್ನಲ್ಲಿ ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ ಅಂತ ಹೇಳ್ತಾರೆ. ದಟ್ ಈಸ್ ಅಂದರೆ ಒಂದು ನೋಡಿ, ಮೈಂಡ್ ಗೇಮ್ ಎಷ್ಟು ಚೆನ್ನಾಗಿ. ನನಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯದ ಅಂತರ ಏನು ಅನ್ಸೋದು ಅಂದರೆ, ಬಿ ಜೆ ಪಿ ನಾಯಕರು ತಮ್ಮ ಇಮ್ಯಾಚುರಿಟಿಯಿಂದ ದೇ ಹ್ಯಾವ್ ಮೇಡ್ ಇಟ್ ಎ ಮೆಸ್. ಕಾಂಗ್ರೆಸ್ ನಾಯಕರು ಎಷ್ಟು ಚೆನ್ನಾಗಿ ಪಾಲಿಟಿಕ್ಸ್ ಆಡ್ತಾ ಇದ್ದಾರೆ ನೋಡಿ. ಇದನ್ನು ನನ್ನ ಒಬ್ಬ ರಾಜಕೀಯ ವರದಿಗಾರನಾಗ ಅಜಿತ್ ನನಗೆ ಕೇಳಿದರೆ ಇದು ನಡಿಬಾರ್ದು ಅಂತ ಹೇಳಿದರೆ ಆಶಯ ಭಾಷಣ ಆದಿತ್ತು. ದಟ್ ಇಸ್ ಪಾಲಿಟಿಕ್ಸ್. ಚೇರ್ಗೋಸ್ಕರ ಇದು ನಡೆಯೋದೆ. ಎಷ್ಟು ಚೆಂದ ನಡೆಸ್ತಿದ್ದಾರೆ ಅಂತ ನೋಡ್ಬೇಕು. ಇದು ನಡೆಯೋದೇ ಚೇರ್ಗೋಸ್ಕರ. ಬಟ್ ಅದು ಎಷ್ಟು ಚೆನ್ನಾಗಿ, ಅದು ಮೈಂಡ್ ಗೇಮು, ಐಬಾಲ್ಸು, ಅದರ 1 ವರ್ಷದ ನಂತರದ ಆಟ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತಕ್ಕಂಥದ್ದು ಇತ್ತೀಚೆಗೆ ನೋಡ್ಲಿಕ್ಕೆ ಸಿಗ್ತದೆ. ಆನಂದ್ ನಮ್ಮ ಜೊತೆ ಲೈವ್ನಲ್ಲಿ ಇದ್ದಾರೆ, ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.